ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 12ನೇ ಪ್ರಶ್ನೆ. ಕನಿಷ್ಠ ಘರ್ಷಣೆ ಕಂಡುಬರುವ ಸಂದರ್ಭವು ಯಾವುದೆಂದು? ಘರ್ಷಣೆ ಅಂದ್ರೆ ಏನು? ಯಾವುದೇ ಒಂದು ವಸ್ತು ಚಲಿಸ್ತಾ ಇದೆ ಅಂತ ಅದಕ್ಕೆ ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಒಂದು ಬಲ ಉಂಟಾಗಲ್ವಾ, ಅದನ್ನ ಘರ್ಷಣೆ ಅಂತ ಕರೀತಾರೆ. ಇದು ಯಾವುದೇ ಎರಡು ವಸ್ತುಗಳ ನಡುವಿನ ಸಂಪರ್ಕದಲ್ಲಿದ್ದಾಗ ಮಾತ್ರ ಉಂಟಾಗುವಂತದ್ದಾಗಿದೆ ಘರ್ಷಣೆ. ಈಗ ಹುಲ್ಲು ಹಾಸಿನ ಮೇಲೆ ಏನೂ ಧರಿಸದ ಪಾದಗಳಿಂದ ನಡೆಯುವುದು. ನಾವು ಬರಿಗಾಲಲ್ಲಿ ಹುಲ್ಲು ಹಾಸಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಘರ್ಷಣೆ ಕನಿಷ್ಠವಾಗಿರ್ತದ? ಇಲ್ಲ, ಈ ಘರ್ಷಣೆ ಜಾಸ್ತಿ ಇರ್ತದೆ. ಹಾಗಾಗಿ ಇದು ತಪ್ಪಾದ ಉತ್ತರ. ಮಣ್ಣಿನ ರಸ್ತೆಯಲ್ಲಿ ಸೈಕಲ್ ಓಡಿಸುವುದು. ಮಣ್ಣಿನ ರಸ್ತೆಯಲ್ಲಿ ನಾವು ಸುಲಭವಾಗಿ ಸೈಕಲ್ ಓಡಿಸ್ಕೊಂಡು ಹೋಗಬಹುದಾ? ಇಲ್ಲ, ಕಷ್ಟ ಆಗ್ತದಲ್ವಾ, ಸ್ವಲ್ಪ ಬಲವನ್ನ ಹೆಚ್ಚಿಗೆ ಹಾಕ್ಬೇಕಾಗ್ತದೆ ನಾವು. ಹಾಗಾಗಿ ಇಲ್ಲಿ ಕೂಡ ಘರ್ಷಣೆ ಜಾಸ್ತಿ ಇರ್ತದೆ. ಆ ಕಾರಣದಿಂದ ನಾವು ಸ್ವಲ್ಪ ಹೆಚ್ಚಿನ ಬಲ ಹಾಕಿ ಸೈಕಲ್ ಅನ್ನ ಓಡಿಸ್ಕೊಂಡು ಹೋಗ್ಬೇಕು. ಇದು ಕೂಡ ತಪ್ಪಾದ ಉತ್ತರ. ಸಿ, ಪೆನ್ನಿನಿಂದ ಕಾಗದದ ಮೇಲೆ ಬರೆಯುವುದು. ಈ ಪೆನ್ನಿನಿಂದ ನಾವು ಬರೀತಾ ಇರುವಾಗ ಅಲ್ಲಿ ಘರ್ಷಣೆ ಇರ್ಲಿಲ್ಲ ಅಂದಿದ್ರೆ ನಾವು ಸರಿಯಾಗಿ ಅಕ್ಷರಗಳನ್ನ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಪೆನ್ನಿನಿಂದ ಕಾಗದದ ಮೇಲೆ ಬರೆಯುವಾಗ ಕೂಡ ಘರ್ಷಣೆ ಇರ್ತದೆ. ಇದು ತಪ್ಪಾದ ಉತ್ತರ. ಬಾಲ್ ಬೇರಿಂಗ್ಗಳ ಸಹಾಯದಿಂದ ಯಂತ್ರವೊಂದರ ತಿರುಗುವಿಕೆ. ಯಂತ್ರಗಳಲ್ಲಿ ಈ ರೀತಿಯಾದಂತಹ ಬಾಲ್ ಬೇರಿಂಗ್ಗಳನ್ನು ಉಪಯೋಗಿಸಿರೋದನ್ನ ನೀವು ನೋಡಿರ್ಬಹುದು. ಯಾಕೆ ಉಪಯೋಗಿಸ್ತಾರೆ ಅಂದ್ರೆ, ಇಲ್ಲಾಂದ್ರೆ ಯಂತ್ರಗಳು ತಿರುಗುವಾಗ ಏನಾಗ್ತದೆ, ಅಲ್ಲಿ ಘರ್ಷಣೆಯ ಕಾರಣದಿಂದ ಉಷ್ಣತೆ ಜಾಸ್ತಿ ಬಿಡುಗಡೆ ಆಗ್ತದೆ. ಇದರಿಂದ ಒಂದು ಯಂತ್ರ ಹಾಳಾಗಬಹುದು, ಅದರ ಬಾಳಿಕೆ ಕಡಿಮೆ ಆಗಬಹುದು. ಮತ್ತೆ ನಾವು ಕೊಡ್ತಾ ಇರುವಂತಹ ಶಕ್ತಿ ಏನಿದೆ ಯಂತ್ರ ತಿರುಗ್ಲಿಕ್ಕೆ, ಅದು ಮತ್ತು ಜಾಸ್ತಿ ಬೇಕಾಗಬಹುದು. ಆದ್ರೆ ಬಾಲ್ ಬೇರಿಂಗ್ಗಳು ಏನ್ ಮಾಡ್ತವೆ, ಇವು ಘರ್ಷಣೆಯನ್ನ ಕನಿಷ್ಠ ಮಾಡುವುದರ ಮೂಲಕ ಯಂತ್ರಗಳಲ್ಲಿ ಉಷ್ಣ ಉತ್ಪಾದನೆ ಆಗುವುದನ್ನ ಕಡಿಮೆ ಮಾಡ್ತವೆ. ಹಾಗಾಗಿ ಬಾಲ್ ಬೇರಿಂಗ್ಗಳ ಸಹಾಯದಿಂದ ಯಂತ್ರವಂತರ ತಿರುಗುವಿಕೆ ಏನಿದೆ ಇಲ್ಲಿ ಕನಿಷ್ಠ ಘರ್ಷಣೆ ಕಂಡುಬರುತ್ತದೆ. ಸರಿಯಾದ ಉತ್ತರ ಬಿ. ಥ್ಯಾಂಕ್ ಯು.